ಎಲ್ರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇವತ್ತು ನಾನು ಅಕ್ಕಮಹಾದೇವಿಯವರ ವನವೆಲ್ಲ ಕಲ್ಪತರು ಎಂಬ ವಚನವನ್ನು ಓದಲಿದ್ದೇನೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೇವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪುರುಷಮೃಗ, ಎಡರುವ ಹರಳೆಲ್ಲ ಚಿಂತಾಮಣಿ. ಶ್ರೀಚನ್ನ ಮಲ್ಲಿಕಾರ್ಜುನಯ್ಯ. ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತ ಬಂದ ಕದಳಿಯ ಬನವ ಕಂಡೆ ನಾನು. ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು. ಕಾಡೆಲ್ಲ ಸದಾ ಚೇತನ ರೂಪ ಕಲ್ಪತರುವಿನಂತೆ, ಗಿಡವೆಲ್ಲ ಮರುಜನ್ಮ ಪಡೆಯುವ ಚಿಲುಮೆ, ಕಲ್ಲುಗಳೆಲ್ಲ ಹೊಳೆಯುವಂತಹ ಪರುಷಮಣಿಯಂತೆ, ಈ ಭೂಮಿಯೇ ಪುಣ್ಯಕ್ಷೇತ್ರವಂತೆ, ಹರಿವ ಜಲವೆಲ್ಲ ಮುಪ್ಪಿಲ್ಲದ ಅಮೃತದಂತೆ, ಎಡವುವಂತಹ ಸಣ್ಣ ಕಲ್ಲುಗಳೂ ಕೂಡ ಚಿಂತಾಮಣಿಯಂತೆ. ಶ್ರೀಚನ್ನ ಮಲ್ಲಿಕಾರ್ಜುನ, ನಿಮ್ಮ ನೆಚ್ಚಿನ ಶ್ರೀಶೈಲ ಬಳಸಿ ಕಾಣುತ್ತಾ ಬಂದೆ ಬಾಳೆಯ ಬನವ ಕಂಡೆ ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಶರಣು ಶರಣಾರ್ಥಿಗಳು.